ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಮನೇಲಿ ಯಾವ ರೀತಿಯಾಗಿ ಇಂಡಿಯನ್ ಪಾಸ್ತಾನ ಮಾಡ್ಕೋಬಹುದು, ತುಂಬ ಈಸಿಯಾಗೂ ಇರುತ್ತೆ ಮತ್ತು ಇದಕ್ಕೆ ಚಕ್ಕೋಲೆ ಅಂತಲೂ ಕರೀತಾರೆ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಚಕ್ಕೋಲೆ ಮಾಡಿ ತೋರಿಸ್ತೀನಿ. ಯಾವುದೇ ಮಸಾಲೆ ಬೇಳೆ ಇಲ್ಲದೆ ಒಂದು ಚಕ್ಕೋಲೆ ಮಾಡಿ ತೋರಿಸ್ತೀನಿ. ಇದರಲ್ಲಿ ನಾನು ಮೆಂತ್ಯ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೆಟೊ ಅಂತೂ ಸಣ್ಣಕ್ಕೆ ಹೆಚ್ಚಿ, ಇದು ಒಂದು 5-6 ಟೊಮೆಟೊ ಇದ್ದಾವೆ, ಒಂದು 6 ಈರುಳ್ಳಿ ಇದ್ದಾವೆ. ಇದು ಈರುಳ್ಳಿನೂ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಗೋಧಿ ಹಿಟ್ಟನ್ನು ನಾನು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಉಪ್ಪು ಹಾಕಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಎಲ್ಲ ಆದಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಥವಾ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ 1-2 ಬೆಳ್ಳುಳ್ಳಿ ಸಣ್ಣಕ್ಕೆ ಜಜ್ಜಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಅದರಲ್ಲಿ ಎಣ್ಣೆ ಜಾಸ್ತಿ ಹಾಕೋಂಗಿಲ್ಲ, ಸ್ವಲ್ಪ ಒಂದೇ ಹನಿ ಹಾಕ್ಬೇಕು. ಯಾಕಂದರೆ ನಿಮ್ಗೆ ಯಾಕೆ ಅಂತ ಹೇಳ್ತೀನಿ. ನಾವೀಗ ಚಪಾತಿ ಮಾಡುವಾಗ ಅದನ್ನು ಸ್ಲೈಸ್ ಮಾಡುವಾಗ ನಾವು ಎಣ್ಣೆ ಹೆಚ್ಚಿ ಉದ್ದಬೇಕಾಗುತ್ತೆ. ಅದಕ್ಕೆ ಈಗ ನೋಡಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯಕ್ಕಿಟ್ಟು ಅದಕ್ಕೆ ನೋಡಿ ಈಗ ನಾನು ಈರುಳ್ಳಿ ಹಾಕ್ತೀನಿ. ನೋಡಿ ಈಗ ಈರುಳ್ಳಿ ಹಾಕಿದ್ದೀನಿ. ಪೂರಿ ಸಣ್ಣಗೆ ಇಟ್ಕೊಳ್ರಿ. ಫಸ್ಟು ಪೂರಿ ಸಣ್ಣಗೆ ಇಟ್ಕೊಂಡು ಈರುಳ್ಳಿ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆ ಆದರೆ ಸಾಕು. ಆಗ ನಾವು ಚಪಾತಿ ಮಾಡುವಾಗ ಎಣ್ಣೆ ಅದು ಹಚ್ಚಿ ಚಪಾತಿ ಮಾಡುವಾಗ ಅದಕ್ಕೆ ಎಣ್ಣೆ ಜಾಸ್ತಿ ಹಿಡಿಯುತ್ತದೆ. ಈ ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಈರುಳ್ಳಿ ಎಷ್ಟು ಜಾಸ್ತಿ ಇರುತ್ತಲ್ಲ ಅಷ್ಟು ಟೇಸ್ಟ್ ಇರುತ್ತೆ. ಟೊಮೆಟೊ ಈರುಳ್ಳಿ ನಾವು ಎಷ್ಟು ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಮಾಡ್ತೀವಲ್ಲ ಅದಕ್ಕೆ ಇದು ಚೆನ್ನಾಗಿ ಅನ್ನಿಸುತ್ತೆ, ತುಂಬ ಟೇಸ್ಟ್ ಅನಿಸುತ್ತೆ. ಈಗ ನಾನು ಇದನ್ನು ಫ್ರೈ ಮಾಡ್ತೀನಿ. ಫಸ್ಟು ಸ್ವಲ್ಪ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿ. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಹಾಕಿ ಫ್ರೈ ಮಾಡಬೇಕು. ಈಗ ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಳ್ರಿ. ಜಾಸ್ತಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡಿ. ನಿಮಗೆ ಎಷ್ಟು ಖಾರ ಬೇಕೋ ಆ ಲೆಕ್ಕಕ್ಕೆ ನೀವು ಹಾಕ್ಕೋಬೋದು. ಸ್ವಲ್ಪ ಖಾರ ಜಾಸ್ತಿ ತಿಂತೀರಂದ್ರೆ ಖಾರ ಜಾಸ್ತಿ ಹಾಕ್ಕೋಬೋದು. ಕಡಿಮೆ ತಿಂತೀರಂದ್ರೆ ಕಡಿಮೆ ಹಾಕ್ಕೊಳ್ಳಿ. ಖಾರ ಹಾಕಿ ಈಗ ನಾನೀಗ ಮೆಂತ್ಯ ಸೊಪ್ಪು ಹಾಕ್ತೀನಿ. ಇದೇನು ಭಾಳ ಹೊತ್ತು ಇದಾಗಬೇಕು ಅಂತ ಏನಿಲ್ಲ. ಸ್ವಲ್ಪ ಫ್ರೈ ಆದಮೇಲೆ ಇದು ಮೆಂತ್ಯ ಸೊಪ್ಪು ಹಾಕ್ತಿದ್ದೀನಿ. ಮೆಂತ್ಯ ಸೊಪ್ಪು ಹಾಕಿದ್ದೀನಿ ನೋಡಿ. ಇದು ಸ್ವಲ್ಪ ದಮ್ಮಕ್ಕೆ ಬಿಡಬೇಕು. ಸ್ವಲ್ಪ ಮುಚ್ಚಳ ಮುಚ್ಚಿ ದಮ್ ಬೇಕಿದು. ಸ್ವಲ್ಪ ಮಿಂಚು ಬರ್ತೈತಿ. ಇದು ಸ್ವಲ್ಪ ಕಲರ್ ಬರ್ತೈತಿ. ಇದು ಖಾರ ಪುಡಿ ಹಾಕಿರ್ತೀವಲ್ಲ ಅದಕ್ಕೆ ಇದು ಎಲ್ಲ ಸ್ವಲ್ಪ ಕಲರು ಬಿಟ್ಕೊಳುತ್ತೆ. ಸ್ವಲ್ಪ ಫ್ರೈ ಆಗುತ್ತೆ. ಮೆಂತ್ಯ ಸೊಪ್ಪು ಫ್ರೈ ಆಗುತ್ತೆ. ಮುಚ್ಚಳ ಮುಚ್ತಾ ಇದ್ದೀನಿ ನೋಡಿ. ಸ್ವಲ್ಪ ಹೊತ್ತು ಫ್ರೈ ಮಾಡಿ ಮುಚ್ಚಳ ಮುಚ್ಚಬೇಕು.
ನೀವು ಇದನ್ನು ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಯಾವುದೇ ಮಸಾಲೆ ಇಲ್ಲ. ನಾವು ಈ ಕಡೆ ಎಲ್ಲ ನಮ್ಗೆ ಉತ್ತರ ಕರ್ನಾಟಕದ ಕಡೆ ಬೇಳೆ ಹಾಕಿ ಮಾಡ್ತಾರೆ, ಮಟನ್ ಮಸಾಲೆ ಹಾಕಿ ಮಾಡ್ತಾರೆ, ಬೇಳೆನೂ ಹಾಕಿ ಮಾಡ್ತಾರೆ ಚಕ್ಕೋಲೆನೇ. ಆದರೆ ಇದನ್ನು ನಾನೇ ಸ್ವತಃ ಕಂಡುಕೊಳ್ಳೋದು, ಯಾವುದೇ ಮಸಾಲೆ ಬೇಡ, ಬೇಳೆ ಬೇಡ ಅಂತಂದೇಳಿ ಈ ರೀತಿ ತಿನ್ನೋಣ ಅಂತ ಒಂದ್ಸರಿ ಮಾಡಿದ್ದೆ. ಅದು ನನಗೆ ಇಷ್ಟ ಆಯಿತು. ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಷ್ಟೇ. ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗುತ್ತೆ, ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗುತ್ತೆ. ಇದನ್ನು ನನ್ನ ಸೊಸೆ ಒಬ್ಬಳು ಇಂಡಿಯನ್ ಪಾಸ್ತಾ ಅಂತ ಹೆಸರಿಟ್ಟಾಳು. ಅವಳು ಸೊಸೆ ಅಮೇರಿಕಾದಲ್ಲಿದ್ದಾಳೆ, ಅವಳು ಇಂಡಿಯನ್ ಪಾಸ್ತಾ ಇದು ಅಂತ ಅವಳು ಇದು ಮಾಡಿದ್ದಾಳೆ. ಅವಾಗಿಂದ ನಾನು ಇಂಡಿಯನ್ ಪಾಸ್ತಾ ಅಂತ ನಾನೇ ಕರಿತಿದ್ದೀನಿ. ಇಂಡಿಯನ್ ಪಾಸ್ತಾ ನೋಡಿ, ಇದು ಇಷ್ಟು ಚೆನ್ನಾಗಾಯ್ತಲ್ವಾ? ಈ ಥರ ಆದಮೇಲೆ ಸ್ವಲ್ಪ ಬೆಂದಮೇಲೆ ಇದಕ್ಕೆ ನೀವು ಎಷ್ಟು ಚಪಾತಿ ಹಿಟ್ಟಿಂದ ಮಾಡ್ತೀರಿ ಅದ್ರ ಪ್ರಕಾರ, ಎಷ್ಟು ಜಾಸ್ತಿ ನಿಮಗೆ ಎಷ್ಟು ಬೇಕು ಅಷ್ಟು ಅದ್ರ ಪ್ರಕಾರ ಇದಕ್ಕೆ ನೀರು ಹಾಕಬೇಕು. ಸ್ವಲ್ಪ ಬೆಂದಾದಮೇಲೆ ಇದಕ್ಕೆ ನಿಮಗೆ ಎಷ್ಟು ಪ್ರಕಾರ ಬೇಕೋ ಅದ್ರ ಪ್ರಕಾರ ನೀರು ಹಾಕಬೇಕು. ಇದಕ್ಕೆ ನೀರು ಹಾಕಿ ನೀರು ಕುದಿಯಕ್ಕೆ ಬಿಡಬೇಕು. ಇದಕ್ಕೆ ನೀವು ಶುಂಠಿ ಬೇರೆ ಏನು ಹಾಕೋದೇ ಬೇಡ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ, ಶುಂಠಿ ಇಲ್ಲ ಅಂದರೂ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ರು ಸಾಕು. ನೋಡಿ ಈಗ ಆಯಿತಾ? ಇದಕ್ಕೆ ನಾನೇನು ಮಾಡ್ತೀನಿ, ಈಗ ಇದಕ್ಕೆ ನಾನು ಕ್ವಾಂಟಿಟಿ, ನಾನು ಈ ಚಪಾತಿ ಹಿಟ್ಟಿನ ಏನು ಮಾಡಿದ್ದೀನಿ, ಇದನ್ನು ಚಪಾತಿನ ಸ್ವಲ್ಪ ಉಪ್ಪು, ಎಣ್ಣೆ ಹಾಕಿ ಚಪಾತಿ ಹಿಟ್ಟಿನದ ಅದಕ್ಕಿಂತ ಸ್ವಲ್ಪ ಗಟ್ಟಿ ಮಾಡ್ಕೊಂಡು, ಭಾಳ ತೆಳ್ಳಗೆ ಮಾಡಬಾರ್ದು. ಇದು ಚಪಾತಿ ಸ್ಲೈಸ್ ಮಾಡೋಕ್ಕೆ ಬರಬೇಕು, ಚಪಾತಿ ಮಾಡಿ ಸ್ಲೈಸ್ ಕಟ್ ಮಾಡೋಕ್ಕೆ ಬರಬೇಕು. ಆ ರೀತಿ ಇದನ್ನು ನಾನು ಚಪಾತಿ ಅದನ್ನು ಇದು ಮಾಡಿಕೊಂಡು ಕಲಸಿ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕಬೇಕು, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು, ಸ್ವಲ್ಪ ಉಪ್ಪು ಹಾಕಿ ಕಲಸಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನೋಡಿ ಈಗ ನೀರು ಹಾಕ್ತೀನಿ. ನೀವು ಎಷ್ಟು ಚಪಾತಿ ಸ್ಲೈಸ್ ಮಾಡಿದ್ದಕ್ಕೆ ಹಾಕ್ತಿರಲ್ಲ ಅದ್ರ ಪ್ರಕಾರ, ಕ್ವಾಂಟಿಟಿ ಪ್ರಕಾರ ನೀವು ಅದನ್ನು ಹಾಕೋಬೇಕು ಅಷ್ಟೇ. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಹಾಕೋಬೇಕು. ನಾನಿಷ್ಟು ಹಾಕಿದ್ದೀನಿ. ನಾನು ಈ ನೀರಿನ ಪ್ರಕಾರ, ನೀರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನೀಗ ಚಪಾತಿನ ಫಸ್ಟು ನೀವು ನೀರು ಎಷ್ಟರ ಕ್ವಾಂಟಿಟಿ ಹಾಕ್ಕೊಟ್ರೆ ಅದ್ರ ಪ್ರಕಾರ ನೀವು ಚಪಾತಿಯನ್ನು ಸ್ಲೈಸ್ ಮಾಡಿ ಹಾಕಬೇಕು. ಇದನ್ನೀಗ ಕುದಿಯಕ್ಕೆ ಬಿಡಬೇಕು. ಈಗ ಕುದಿಬೇಕು, ಇದು ಚೆನ್ನಾಗಿ ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಇದನ್ನು ಈಗ ನಾವು ಏನು ಮಾಡಬೇಕು, ಇದರಲ್ಲಿ ಉಪ್ಪು ನೋಡಬೇಕು, ಅಳತೆ ಪ್ರಕಾರ ನೀವು ನೆಂಚಿ ನೋಡಬೇಕು ಉಪ್ಪನ್ನ ಎಷ್ಟಿದೆ ಅಂತ. ಯಾಕಂದರೆ ನಾವು ಚಪಾತಿ ಒಳಗೂ ಉಪ್ಪು ಹಾಕಿರ್ತೀವಿ, ಹಾಗಾಗಿ ಇದನ್ನು ಚಪಾತಿ ಭಾಳ ಉಪ್ಪು ಹಾಕಬಾರ್ದು. ಈಗ ಇದಕ್ಕೆ ನಾನೇನು ಮಾಡ್ತೀನಿ, ಇನ್ನು ಸ್ವಲ್ಪ ನೀರು ಹಾಕ್ಕೊಂತೀನಿ. ಸ್ವಲ್ಪ ಚಪಾತಿ ಮಾಡೋವರೆಗೂ ಅದು ಸ್ವಲ್ಪ ಇದಾಗಲಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತೀನಿ. ಹಾಕ್ಕೊಂಡು ಸ್ವಲ್ಪ ಸಣ್ಣ ಉರಿ ಇಡ್ತೀನಿ. ಇಷ್ಟು ಸಾಕು ಇದು ಚಪಾತಿಗೆ, ಇದಕ್ಕೆ ಸ್ವಲ್ಪ ಈಗ ಮುಂದೆ ಸ್ವಲ್ಪ ಎಣ್ಣೆ ಹಚ್ಕೊಂತ. ಇದರಲ್ಲಿ ಎಣ್ಣೆ ಜಾಸ್ತಿ ಹೋಗುತ್ತೆ. ಈಗ ನಾವು ಹಚ್ಚಿದ್ದನ್ನೇ ಎಣ್ಣೆ ಜಾಸ್ತಿ ಅದಕ್ಕಾಗುತ್ತೆ ಅಂತ ನಾವು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀವಿ. ಒಗ್ಗರಣೆಗೆ ಸ್ವಲ್ಪ ಒಂದು ಟೀ ಸ್ಪೂನ್ ಹಾಕ್ತೀವಿ ಅಷ್ಟೇ, 1 ಟೀ ಸ್ಪೂನು. ಯಾಕೆಂದರೆ ಇದರಲ್ಲಿ ಎಣ್ಣೆ ಚೆನ್ನಾಗಿ ಹಿಡಿಯುತ್ತೆ. ಇದರಲ್ಲಿ ನಾವು ಹಚ್ಚಿ ಮಾಡೋದ್ರಿಂದ ಅದರಲ್ಲಿ ಎಣ್ಣೆ ಚೆನ್ನಾಗಿ ಕವರ್ ಆಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಸ್ವಲ್ಪ 1 ಟೀ ಸ್ಪೂನ್ ಎಣ್ಣೆ ಹಾಕ್ತೀವಿ ಅದಕ್ಕೆ ಒಗ್ಗರಣೆಗೆ. ಎಣ್ಣೆ ಕವರ್ ತಗೊಂಡಿದ್ದೀನಿ, ಪ್ಲಾಸ್ಟಿಕ್ ಇದೆ ಎಣ್ಣೆ ಕವರ್ ಇದು, ನೋಡಿದೆ ಎಣ್ಣೆ ಕವರು. ಅಂದರೆ ಇದ್ರ ಮೇಲೂ ಮಾಡೋಕ್ಕೆ ಬರುತ್ತೆ, ಪಟ್ಟಿನ ಮೇಲೂ ಮಾಡ್ಬೋದು, ಆದರೆ ಇದು ಈಸಿಯಾಗಿ ತೆಗಿಬೋದು ಅನ್ನೋದಕ್ಕೆ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಲಟ್ಟಿಸ್ತೀನಿ, ತೆಳ್ಳಗೆ ಲಟ್ಟಿಸ್ಕೋಬೇಕು. ಅದು ತೆಳ್ಳಗಾಗಿದೆ. ಇದನ್ನು ನಾನೀಗ ಚಾಕು ತಗೊಂಡು ಸ್ಲೈಸ್ ಮಾಡ್ತೀನಿ. ನೋಡಿ, ಚಪಾತಿ ಮಾಡ್ಕೊಂಡಿದ್ದೀನಿ. ಚಪಾತಿ ಮಾಡಿಕೊಂಡು ಅದನ್ನು ಸ್ಲೈಸ್ ಮಾಡ್ಕೊತೀನಿ. ಸ್ವಲ್ಪ ಹಿಟ್ಟು ಗಟ್ಟಿ ಇದ್ದರೆ ಫುಲ್ಲು ಸ್ಲೈಸು ಇದಾಗಲ್ಲ, ಸ್ಟಿಫಾಗೆ ಬರ್ತವೆ. ಇದನ್ನು ಸ್ವಲ್ಪ ಇದು ಚಪಾತಿ ಹಿಟ್ಟಿನ ಹದನೇ ಆಗ್ಬಿಟ್ಟಿದೆ, ಸ್ವಲ್ಪ ಗಟ್ಟಿ ಇದ್ದಿದ್ರೆ ಚೆನ್ನಾಗಾಗುತ್ತೆ.
ಎಷ್ಟು ಚೆನ್ನಾಗಿ ಸಣ್ಣಕ್ಕೆ ಎಷ್ಟು ಸಣ್ಣಕ್ಕೆ ಮಾಡ್ಕೊತೀರಾ ಅಷ್ಟು ಚೆನ್ನಾಗೆ. ಶುಗರ್ ಇದ್ದವರು ದಿನ ಚಪಾತಿ ತಿಂದು ಬೋರ್ ಆಗಿರುತ್ತಲ್ಲ, ಇದೊಂದ್ಸಲ ಟ್ರೈ ಮಾಡ್ಕೊಳ್ಳಿ. ಸ್ಲೈಸ್ ಬಂದಿದ್ದು ಮಾತ್ರ ಇಟ್ಕೊಳ್ಳೋಣ. ಇದೆಯಲ್ಲ ಈ ಥರ ತೆಗೆದು ಈ ಥರ ಒಂದೊಂದೇ ತೆಗೆದು ಕುದಿಯೋಂಥ ಗ್ರೇವಿಗೆ ಹಾಕ್ಬೇಕು. ಇದನ್ನು ನೋಡಿ, ಈಗ ಕುದಿಯೋಂಥ ಗ್ರೇವಿಗೆ ಹಾಕ್ತೀನಿ ನೋಡಿ. ಇದು ಹಿಡ್ಕೊಂಡು ಹೋಗ್ತೀನಿ, ಹಿಂಗೆ ಹಿಡ್ಕೊಂಡಿರ್ತೀನಿ. ಸ್ವಲ್ಪ ಜೋರು ಉರಿ ಜಾಸ್ತಿ ಮಾಡ್ಕೊಂಡು ಈ ಕುದಿಯೋಂಥ ಗ್ರೇವಿಗೆ ಸ್ಲೈಸ್ ಎಲ್ಲ ಹಾಕ್ತೀನಿ. ಚಪಾತಿ ತಿಂದು ಬೋರ್ ಆದರೂ ಇದನ್ನು ಮಾಡ್ಕೋಬಹುದು. ಅದಲ್ಲಿ ಎಲ್ಲ ಇದರಲ್ಲಿ ಹಾಕಿದ್ಮೇಲೆ ಅದಕ್ಕೆ ಬಿಡಿ ಆಗುತ್ತದು. ಹಲ್ಲು ನೋವಾದವರಿಗೆ ಒನ್ ಆಫ್ ದ ಬೆಸ್ಟ್ ಊಟ ಅಂದರೆ ಇದೆ. ಸ್ವಲ್ಪ ಲಿಕ್ವಿಡ್ ಇದೆ, ಇದು ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಕುದಿಯಬೇಕಾದ್ರೆ ಸ್ವಲ್ಪ ಲಿಕ್ವಿಡ್ ಇಟ್ಕೊಳ್ಳೋ ಹಾಗೆ ಕುದಿಸ್ಬೇಕು ಸ್ವಲ್ಪ. ಹಾಗೆ ಸ್ವಲ್ಪ ನೀರಿದ್ದಂಗೆ ಚಪಾತಿನ ಕಡಿಮೆ ಮಾಡ್ಬೇಕು ಅಷ್ಟೇ. ಸ್ಲೈಸ್ನ ನಾವು ಕಡಿಮೆ ಹೆಂಗೆ ಇದ್ರೆ ಸ್ವಲ್ಪ ನೀರು ಸ್ವಲ್ಪ ಇದಿರ್ಬೇಕು, ಅದು ತೆಳ್ಳಗಿರ್ಬೇಕು. ಫುಲ್ಲು ಗಟ್ಟಿ ಆದರೆ ಚೆನ್ನಾಗಲ್ಲ. ಸ್ವಲ್ಪ ರಸ ಇರಬೇಕು, ರಸ ಇದ್ದರೆ ಚೆನ್ನಾಗುತ್ತೆ. ಇದೇ ಥರ ಮತ್ತು ನಾನು ಏನು ಮಾಡ್ತೀನಿ, 4 ಚಪಾತಿನ ಸ್ಲೈಸ್ ಮಾಡಿ ಹಾಕ್ತೀನಿ. ನೋಡಿ ಈಗ ಆಗಿದೆ. ಎಲ್ಲ ಹಾಕಿ ಸುಮಾರು ಒಂದು 5 ಚಪಾತಿ ಹಾಕಿದ್ದೀನಿ. ಇದಕ್ಕೆ ಒಂದು 5 ಚಪಾತಿ ಹಾಕಿ ನಾನು ಸ್ಲೈಸ್ ಮಾಡಿ ಹಾಕಿದ್ದೀನಿ. ಆಗಿದೆ. ಇದೆ ಇಂಡಿಯನ್ ಪಾಸ್ತಾ. ನಮ್ಮೆಲ್ಲ ಉತ್ತರ ಕರ್ನಾಟಕ ಕಡೆ ಎಲ್ಲ ಚಕ್ಕೋಲೆ ಅಂತೀವಿ. ಇದನ್ನು ಅಂದರೆ ಎಲ್ಲರೂ ಮಸಾಲೆ ಹಾಕಿ ಬೇಳೆ ಹಾಕಿ ಮಾಡ್ತಾರೆ, ಆದರೆ ನಾನು ಹಾಗೇ ಮಾಡ್ತೀನಿ. ನಂಗೆ ತುಂಬ ಇಷ್ಟ ಇದೆ. ಇದೇ ಥರ ಮಾಡ್ಕೊಂಡು ತಿಂತೀನಿ ನಾನು. ಯಾವುದೇ ಮಸಾಲೆ ಬೇಳೆ ಹಾಕಲ್ಲ, ಇದೇ ಥರನೇ ತುಂಬ ಚೆನ್ನಾಗಿರುತ್ತೆ. ನಾನು ಈ ಥರನೇ ಮಾಡ್ಕೊಂಡು ತುಂಬ ಇಷ್ಟ ಈ ಥರ. ಇದಾಯಿತು. ಇದು ಸ್ವಲ್ಪ ಒಂದು 5 ನಿಮಿಷ ನಾವು ಮುಚ್ಚಿ ಬೇಯಿಸಿದ್ವಿ. ನಿಮ್ದು ಹಾಗೆ ಏನಾದ್ರು ಸ್ವಲ್ಪ ಗಟ್ಟಿ ಆಗುತ್ತೆ ಅಂದರೆ ಹಾಗೆ ನೀರು ಹಾಕಬಾರ್ದು. ಮಗ್ಲಲ್ಲಿ ಇಟ್ಟು ಸ್ವಲ್ಪ ಕುದಿಯೋಕ್ಕೆ ನೀರಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಹಾಗೆ ನೀರು ಹಾಕಿದರೆ ಆಮೇಲೆ ಕುದಿಯಬೇಕಾದ್ರೆ ತಳ ಹಿಡ್ಕೊಂಬಿಡುತ್ತೆ. ಹಾಗೆ ಮಾಡಬಾರ್ದು. ಸ್ವಲ್ಪ ಬಿಸಿನೀರು ಕಾಸಕ್ಕಿಟ್ಟು ಆಮೇಲೆ ನೀವು ಹಾಕಿ, ಅದು ಸ್ವಲ್ಪ ನಿಮಗೆ ತೆಳ್ಳಬೇಕು ಅಂದರೆ. ಇದನ್ನು ನಾನು ನಿಮಗೆ ಒಂದು ತಟ್ಟೆಗೆ ಹಾಕಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಸ್ವಲ್ಪ ಇದಕ್ಕೆ ನೀವು ತುಪ್ಪ ಹಾಕ್ಕೊಂಡು ತಿನ್ಬೋದು. ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ನಾವೆಲ್ಲ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಬೆಂದಿದೆ ಗೊತ್ತಾಗುತ್ತೆ ನಿಮಗೆ. ಬೆಂದಿದೆ ಇಲ್ಲ ಅಂತಂದೇಳಿ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಅದು ಸ್ವಲ್ಪ ವೈಟ್ ಪೂರ್ಣ ಫುಲ್ ವೈಟ್ ಇರುತ್ತೆ. ಇದು ಬೆಂದಿದೆ ಅಂತಂದರೆ ಸ್ವಲ್ಪ ಬೆಂದಿಲ್ಲ ಅಂತ ಅಂದರೆ ವೈಟ್ ಕಾಣುತ್ತೆ. ಇದು ಒಂದು 5 ನಿಮಿಷ ಸಣ್ಣ ಉರಿ ಇಟ್ಟು ಮುಚ್ಚಳ ಮುಚ್ಚಿ 5-6 ನಿಮಿಷ ಸಣ್ಣ ಉರಿ ಇಟ್ಟು 5-6 ನಿಮಿಷ ಬೇಯಿಸಿದರೆ ಸಾಕು, ಬೆಂದಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿ ಕೈ ಆಡಬೇಕು. ಕೊತ್ತಂಬರಿ ಸೊಪ್ಪು ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ನಾನು ಕೊತ್ತಂಬರಿ ಸೊಪ್ಪು ಮರ್ತಿದ್ದೆ, ಕೊತ್ತಂಬರಿ ಸೊಪ್ಪು ಹಾಕಿ ಕೈ ಆಡಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಹದಕ್ಕೆ ಇರಬೇಕು, ಕಾಣುತ್ತಾ? ನೋಡಿ ಚೆನ್ನಾಗಿದೆಯಲ್ಲ. ಇದಕ್ಕೆ ನೀವು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ನೋಡಿ ಈ ಹದಕ್ಕೆ ಇರಬೇಕು. ಇಷ್ಟೇ ಲಿಕ್ವಿಡ್ ಇರಬೇಕು, ಭಾಳ ಗಟ್ಟಿನೂ ಮಾಡ್ಕೋಬಾರ್ದು. ತುಂಬ ಚೆನ್ನಾಗಿದೆ. ಬಿಸಿ ಇದ್ದಂಗೆ ತಿನ್ಬೇಕಿದೆಲ್ಲ. ಇದೇ ಐತಲ್ಲ, ಬಿಸಿ ಇದ್ದಾಗೆ ತಿನ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇದೇ ನೋಡಿ ಇಂಡಿಯನ್ ಪಾಸ್ತಾ. ನೋಡಿ ಎಂಜಾಯ್ ಮಾಡಿ. ನೋಡಿದ್ರಲ್ಲ ಯಾವ ರೀತಿಯಾಗಿ ಇಂಡಿಯನ್ ಪಾಸ್ತಾನ ಮನೆಯಲ್ಲೇ ಮಾಡ್ಬೋದು ಅಂತ. ನೀವು ಒಂದ್ಸಲ ಟ್ರೈ ಮಾಡ್ಕೊಳ್ಳಿ, ಟೇಸ್ಟ್ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.